ಸಂಧ್ಯಾ ರಾಗ. ಸಂಗೀತಕ್ಕೆ ಒಂದು ಸಂಬಂಧಪಟ್ಟಿರುವಂತಹ ಮೂವಿ. ಸೊ ಈ ಸಿನಿಮಾದ ಬಗ್ಗೆ ಏನಾದರೂ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ ಸರ್? ಸಂಧ್ಯಾ ರಾಗ ಬಹಳ ಯಶಸ್ವಿಯಾದಂತಹ ಚಿತ್ರ. ಕನ್ನಡತಿ ತಾಯಬಾ ಕಣ್ಮನವ ತುಂಬಿ ಬಾ. ರಾಜ್ಕುಮಾರ್ ಸಿನಿಮಾಗಳಿಗೂ ಸ್ಟಾರ್ಗಳನ್ನ ಕಟ್ಟಿ ಸರಿಸಮವಾಗಿ ಕನ್ನಡ ಸಿನಿಮಾ ಓಡಬೇಕು ಅಂತ ಆಸೆ ಪಟ್ಟವರಲ್ಲಿ ದೀನನ ಬಂದಿರುವೆ ಬಾಗಿಲಲ್ಲಿ ನಿಂದಿರುವೆ. ರಾಜ್ಕುಮಾರ್ ಬಹಳ ಸಂಗೀತವನ್ನು ಕಲಿತಿದ್ರಿಂದ ಇದರ ಅಭಿನಯದಲ್ಲಿ ಒಂದು ಬಹಳ ಅವರು ವೀಣೆಯನ್ನು ಹೆಂಗೆ ಮೀಡ್ತಾರೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೋದು. ಈ ಹಾಡನ್ನು ಮಾಡಿದ ಮೇಲೆ ಬಾಲಮುರಳಿ ಕೃಷ್ಣ ಇದು ನನ್ನ ಕೈಲಿ ಆಗಲ್ಲ ಅಂತ ಹೊರಟು. ಭೀಮಸೇನ್ ಜೋಶಿ ಅವರು ಬಹಳ ಕಂಡೀಷನ್, ಯಾಕಂದ್ರೆ ಅಷ್ಟೊಂದು ಹಿಂದಿನಲ್ಲೆಲ್ಲ ಹಾಡಿದ್ದವರು. ಆದರೆ ಒಂದು ಅಣ್ಣವರು ಒಂದ್ಸಲ ನನ್ನ ಹತ್ರ ಏನೋ ಮಾತಾಡುವಾಗ ಹೇಳಿದ್ರು, ಸಂಧ್ಯಾ ರಾಗ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಲಿಲ್ಲ ಅಂತ. ಸರ್, ರಾಜ್ಕುಮಾರ್ ಅವರ ಮುಂದಿನ ಒಂದು ಸಾಮಾಜಿಕ ಸಿನಿಮಾ ಸಂಧ್ಯಾ ರಾಗ. ಸಂಗೀತಕ್ಕೆ ಒಂದು ಸಂಬಂಧಪಟ್ಟಿರುವಂತಹ ಮೂವಿ. ಇದರಲ್ಲಿ ನಾನೊಬ್ಬ ಒಳ್ಳೆ ಹಾಡುಗಾರ ಆಗ್ಬೇಕು ಅಂತ ಬಹಳ ಇಟ್ಕೊಂಡಿರ್ತಾರೆ ರಾಜ್ಕುಮಾರ್ ಅವರು. 1966ರಲ್ಲಿ ಈ ಸಿನಿಮಾ ಬಿಡುಗಡೆ ಆಯಿತು. ರಾಜ್ಕುಮಾರ್ ಅವರಿಗೆ ಭಾರತೀಯವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಉದಯ್ ಕುಮಾರ್ ಅವರು, ನರಸಿಂಹರಾಜ್ ಅವರು ಮುಂತಾದ ಅನೇಕ ಕಲಾವಿದರಿದ್ದಾರೆ ಇದರಲ್ಲಿ. AC ನರಸಿಂಹಮೂರ್ತಿ ಅವರು ಈ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ. ಅನಕ್ರು ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದು ಸಂಧ್ಯಾ ರಾಗ. ಸೊ ಈ ಸಿನಿಮಾದ ಬಗ್ಗೆ ಏನಾದರೂ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ ಸರ್? ಏನಾದರೂ ನೆನಪಿದೆಯಾ? ಸಂಧ್ಯಾ ರಾಗ ಸಂಗೀತವನ್ನು ಆಧರಿಸಿದಂಥ ಕನ್ನಡದಲ್ಲಿ ಮೊದಲು ಬಂದಂಥ ಸಿನಿಮಾ. ಮತ್ತು ತಾನೇ ಕಾದಂಬರಿ ಆಧರಿಸಿದ ಸಿನಿಮಾಗಳ ಕನ್ನಡದಲ್ಲಿ ಆರಂಭ ಆಗಿತ್ತು. ಸಂಧ್ಯಾ ರಾಗ ಅದಕ್ಕಿಂತ ಮುಂಚೆ ಬಹಳ ದೊಡ್ಡ ಹೆಸರನ್ನು ಮಾಡಿ, ಯಾಕಂದರೆ ಬೈಜುಬು ಅವರು ಅಲ್ಲ ಹಿಂದಿನಲ್ಲಿ ಸಂಗೀತ ಆಧಾರಿತ ಕಾದಂಬರಿಗಳು ಅಂತ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಲ್ಲ. ಅದರಲ್ಲಿ ನಾನು AC ನರಸಿಂಹಮೂರ್ತಿಗಳ ಬಗ್ಗೆ ಕೆಲವು ಮಾತಾಡಬೇಕು. ನಮ್ಮಲ್ಲಿ ಕೆಲವರು ಹೆಸರುಗಳು ಮರ್ತ್ಬಿಡ್ತಾರೆ, ಆಮೇಲೆ ಕಾಲಾನಂತರದಲ್ಲಿ ಏನು ದೊಡ್ಡ ದೊಡ್ಡ ಸ್ಟಾರ್ಗಳು ಅದು ಮಾತ್ರ ನೆನಪಿರ್ತಾರೆ. AC ನರಸಿಂಹಮೂರ್ತಿಗಳು ಕನ್ನಡಕ್ಕೆ ಬಹಳ ದೊಡ್ಡ ಕೆಲಸ ಮಾಡಿದಂಥವ್ರು. RN ಜಯಗೋಪಾಲ್ ಇವ್ರ ಬಗ್ಗೆ ಒಂದು ಬಹಳ ದೊಡ್ಡ ಜೋಕೆಲ್ಲ ಹೇಳೋರು, ಅದು ಇಲ್ಲೇ ಶುರು ಮಾಡ್ಬೋದು ಅನಿಸುತ್ತೆ. ಈ RN ಜಯಗೋಪಾಲ್ ಅವ್ರ ಮನೆಯಲ್ಲಿ ಈ ಧೋಬಿ, ಈಗ ಏನಂತ ಹೇಳ್ತಾರೆ ಡ್ರೈ ಕ್ಲೀನರ್ಸು, ಧೋಬಿ ಅವ್ನು ಬಂದು ಬಟ್ಟೆ ತೊಗೊಂಡೋಗೋನು. ಸೊ ಒಂದು ಬ್ಯಾಗಿಗೆ ಬಟ್ಟೆ ಎಲ್ಲ ಹಾಕಿ, ಹೊಗೆ ಬಟ್ಟೆ ಹಾಕಿಟ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಸಾಮಾನ್ಯಕ್ಕೆ ಬರೋಣ ಧೋಬಿ. ಸೊ ವಾರದಲ್ಲಿ ಅವ್ರದ್ದೇನೋ ಬುಧವಾರ ಏನು ಫಿಕ್ಸ್ ಆಗಿತ್ತು ಒಂದು. ಸರಿ, ಇವ್ರ ಮನೆಯಲ್ಲಿ AC ನರಸಿಂಹಮೂರ್ತಿಗಳು ಬಂದಿದ್ದಾರೆ RN ಜಯಗೋಪಾಲ್ ಕಲಾವತಿ ಸಿನಿಮಾ ಡಿಸ್ಕಷನ್ಗೆ ಅಂತ. RN ಜಯಗೋಪಾಲ್ ಮನೆ ಬಾಗಿಲು ಬಿಡೋದು. ಅವರಮ್ಮ ಇದು ಧೋಬಿ ಬರೋ ಟೈಮಲ್ಲ ಬಟ್ಟೆ AC ನರಸಿಂಹಮೂರ್ತಿಗಳು ನೋಡಿದ್ರೆ ಅವ್ರಿಗೆ ಗಾಬರಿ, ಸಾರಿ ಧೋಬಿ ಬರೋ ಟೈಮ್ ಅಂದ್ಬಿಟ್ಟು ಅಂತೇಳಿ ಅದನ್ನು ಮುಗೀತು. ಆಮೇಲೆ ನೆಕ್ಸ್ಟ್ RN ಜಯಗೋಪಾಲ್ ಮನೆಗೆ ಬಂದಾಗೆಲ್ಲ AC ನರಸಿಂಹಮೂರ್ತಿಗಳು, ನಾನಮ್ಮ ಧೋಬಿ ನರಸಿಂಹಮೂರ್ತಿ ಬಂದಿದ್ದೀನಿ ಹೇಳ್ಕೊಂಡು ಬರೋರಲ್ಲ. ಒಂಥರ ಕಲರ್ಫುಲ್ ಕ್ಯಾರೆಕ್ಟರ್. ಈ ಸಂಧ್ಯಾ ರಾಗ ಸಿನಿಮಾ ಶೈಲಶ್ರೀ ಅವರ ಮೊದಲ ಸಿನಿಮಾ. ಅವರು ಗಗನ ಸಖಿಯಾಗಿದ್ರು. ಆಶಾ ಅಂತ ಅವ್ರ ನಿಜವಾದ ಹೆಸರು. ಅವ್ರಿಗೆ ಶೈಲಶ್ರೀ ಅಂತ ಹೆಸರು ಬಂದಿದ್ದು ಕೂಡ ಈ ಸಿನಿಮಾ ಮೂಲಕನೇ. AC ನರಸಿಂಹಮೂರ್ತಿ ಮತ್ತು ದ್ವಾರಕಾನಾಥ್ ಅವರು ವಿಜಯ ಪಬ್ಲಿಸಿಟೀಸ್ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಮಾಡ್ಕೊಂಡು, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು ಇಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾಯಿದ್ರು. ಅವ್ರು ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲಿ ಅವರಿಗೆ ರಾಜಾ ವಿಕ್ರಮ ಸಿನಿಮಾದಲ್ಲಿ ಲಾಭ. ಸೊ ಆವಾಗ ಒಂದು ನಿಜಗುಣ ಶಿವಯೋಗಿ ಅಂತ ಒಂದು ಸಿನಿಮಾ ತೆಗೆಯೋಣ ಅಂತ ಹೇಳಿ ಅವರು ಹೊರಟು. ಆ ಸಿನಿಮಾ ಆಗಲಿಲ್ಲ, ಅದು ಸುಮಾರು ಕೆಲಸಗಳಾಗಿದೆ ಶುರುಗೆ. ಇದಾದ ಮೇಲೆ ಅವರದ್ದು ಭಾಗ್ಯೋದಯ ರಿಲೀಸ್ ಆದ ಫಸ್ಟ್ ಸಿನಿಮಾ. ಭಾಗ್ಯೋದಯ ಕನ್ನಡ ಚಿತ್ರರಂಗಕ್ಕೆ 3 ಜನ ಬಹಳ ಪ್ರಮುಖರನ್ನು ಕೊಡ್ತು. ಒಂದು ಅದರ ಹೀರೋ ಉದಯ್ ಕುಮಾರ್ ಅವರು ಸೂರ್ಯನಾರಾಯಣ ಶಾಸ್ತ್ರಿ ಅಂತ ಅವ್ರ ಹೆಸರಿತ್ತು. ಸೊ ಉದಯ್ ಕುಮಾರ್ ಅಂತ ಹೇಳಿ ಅವರು ಆ ಸಿನಿಮಾ ಮೂಲಕ ಮತ್ತು ಅವ್ರು ದೊಡ್ಡ ಇದ್ದಾರೆ. ಇನ್ನೊಬ್ಬರು ನೃತ್ಯ ನಿರ್ದೇಶಕರು ಉಡುಪಿ ಜಯರಾಮ್ ಈ ಭಾಗ್ಯೋದಯ ಸಿನಿಮಾ ಮೂಲಕ ಬಂದವರು.
ಮೂರನೇವರು ಈ ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರು ಭಗವಾನ್, ಎಸ್ ಕೆ ಭಗವಾನ್. ಸೊ 3 ಜನನ ಎ ಸಿ ನರಸಿಂಹಮೂರ್ತಿ ಇಂಟ್ರೊಡ್ಯೂಸ್ ಮಾಡಿ. ಅನಕರು ಕನ್ನಡ ಚಳುವಳಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಮಾಡಿದಂಥವ್ರು. ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ MGR ಸಿನಿಮಾಗಳು, NTR ಸಿನಿಮಾಗಳು ಬಹಳ ದೊಡ್ಡದಾಗಿ ಮೆರವಣಿಗೆ ಹೋಗ್ತಿರುವ ಕಾಲದಲ್ಲಿ ಇವರು ರಾಜ್ಕುಮಾರ್ ಸಿನಿಮಾಗಳಿಗೂ ಸ್ಟಾರ್ಗಳನ್ನು ಕಟ್ಟಿ ಸರಿಸಮವಾಗಿ ಕನ್ನಡ ಸಿನಿಮಾ ಓಡಬೇಕು ಅಂತ ಆಸೆ ಪಟ್ಟವರಲ್ಲಿ ಅನಕರು. ನಾನು ಹಿಂದೂ ಒಂದ್ಸಲ ಹೇಳಿದೆ, 1960 ಮಣಿಪಾಲ್ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಅಧ್ಯಕ್ಷರಾದಾಗ ನೀವು ಅಲ್ಲಿವರೆಗೂ ಸಾಹಿತ್ಯ ಸಮ್ಮೇಳನದ ಭಾಷಣಗಳನ್ನು ನೋಡಿದ್ರೆ ಸಿನಿಮಾ ಪ್ರಸ್ತಾಪ ಮೊಟ್ಟ ಮೊದಲನೇ ಬರೋದು ಮಣಿಪಾಲ್ ಸಾಹಿತ್ಯ ಸಮ್ಮೇಳನದ ಭಾಷಣದಲ್ಲಿ. ಅಲ್ಲ ಅನಕರು ಬಹಳ ಸ್ಪಷ್ಟವಾಗಿ ಕನ್ನಡ ಸಿನಿಮಾಗಳು ಬೆಳಿಬೇಕು, ಉಳಿಬೇಕು, ಕನ್ನಡ ಸಿನಿಮಾಗಳ ಮೂಲಕ ನಾವು ಕನ್ನಡವನ್ನು ಬೆಂಗಳೂರಲ್ಲಿ ಬೆಳೆಸೋಕ್ಕೆ ಸಾಧ್ಯ. ಎ ಸಿ ನರಸಿಂಹಮೂರ್ತಿಗಳು ಮತ್ತು ಅನಕರು ಅವರು ಸೇರಿಕೊಂಡು ಮೊಟ್ಟ ಮೊದಲು ಮಾಡಿದಂಥ ಸಿನಿಮಾ ಶಂಕೆ. ಇದು ಶನಿ ಸಂತಾನ ಅಂತ ಅನಕರು ಅವರ ಕಾದಂಬರಿಯನ್ನು ಆಧರಿಸಿದ್ದು. ಈ ಶಂಕೆಯ ಸಿನಿಮಾ ಶುರುವಾಗುತ್ತೆ. ರಾಜ್ಕುಮಾರ್ ಮತ್ತು ಹರಿಣಿ ಇದರಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ವಹಿಸಿರ್ತಾರೆ. ಆಮೇಲೆ ಟಿ ವಿ ಸಿಂಗ್ ಠಾಕೂರ್ ಇದರ ನಿರ್ದೇಶಕರು. ಕಾರಣಾಂತರದಿಂದ ಈ ಸಿನಿಮಾ ಆಗಲ್ಲ. ಆದರೆ ಇದರ ಗ್ರಾಮಫೋನ್ ಪ್ಲೇಟು ಬಂದಿದೆ ಶಂಕೆ ಸಿನಿಮಾದ್ದು. ಬಹಳ ದಿನ ಅದು ವಿವಿಧ ಭಾರತಿನಲ್ಲಿ ನಾವೇ ಹಾಕ್ತಾ ಇದ್ವಿ ಈ ಶಂಕೆಯ ಹಾಡುಗಳನ್ನು. ಈಗೇನಾಗಿದೆ ಅಂದರೆ ಆಕಾಶವಾಣಿಯಲ್ಲಿ ಎಲ್ಲ ಗ್ರಾಮಫೋನ್ ಪ್ಲೇಟ್ಗಳನ್ನು ಗೋಣಿ ಚಿಲ್ಲಲ್ಲಿ ಕಟ್ಟಿ ಮೇಲೆ ಎತ್ತಿ ಬಿಸಾಕಿದ್ದಾರೆ. ಅವರು ಬೇಡಿಕೆ ಇರುವ ಹಾಡುಗಳನ್ನು ಮಾತ್ರ ಕನ್ವರ್ಟ್ ಮಾಡಿದ್ವಿ ಅಂತಾರೆ. ನಿಮ್ಗೆ ಹಾಡಿದೆ ಅಂತ ಗೊತ್ತಾದ್ರೆ ಯಾರು ಕೇಳ್ತಾರೆ, ಹಾಡಿದೆ ಅಂತ ಯಾರಿಗಾರು ಗೊತ್ತಿರ್ಬೇಕಲ್ಲ. ನಿಮಗೆ ಗೊತ್ತಿತ್ತ ಶಂಕೆ ಅಂತ ಸಿನಿಮಾ ಇದೆ ಅಂತ? ಭಾಳ ಜನ ಕರ್ನಾಟಕದಾಗ ಗೊತ್ತಿಲ್ಲ. ಸೊ ಜನ ಕೇಳಲ್ಲ ಅಂದರೆ ಅವ್ರು ಗೊತ್ತಿದ್ರು ಕೇಳ್ತಾರೆ, ಗೊತ್ತಿಲ್ಲ ಅಂತ ಕೇಳ್ತಾ ಇಲ್ಲ. ಸೊ ಇದರಲ್ಲಿ 4 ಹಾಡುಗಳು ಬಹಳ ಪ್ರಸಿದ್ಧವಾದ್ದು. ಇದರ ವಿಶೇಷ ಏನು ಅಂತಂದರೆ ಅನಕರು ಕವನ ಕೂಡ ಬರೆದಿರಲ್ಲ, ಅವರು ಕಾದಂಬರಿಕಾರರು. ಆದರೆ ಶಂಕೆ ಸಿನಿಮಾದ 4 ಹಾಡುಗಳನ್ನು ಅನಕರು ಬರೆದಿದ್ದಾರೆ, ಅವರೇ ಬರೆದಿದ್ದಾರೆ. ಅದರಲ್ಲಿ ಕಡಲಿನ ಒಡಲಿಂತೆ, ಬೆಳ್ಳಿ ಬೆಳಕಿನ ಜೊತೆಗೆ, ನಿನ್ನ ಸನಿಹದಲ್ಲಿ, ಮುರಿದ ಮನದ ಆಕ್ರಂದನ ಅಂತ PB ಶ್ರೀನಿವಾಸ್ ಹಾಡಿದಂಥ ಹಾಡೋದು. ಅದನ್ನು ತುಂಬ ಸಲ ಕೇಳಿದ್ದೀನಿ, ತುಂಬ ಸಲ ಪ್ರಸಾರ ಕೂಡ ಆಗಿತ್ತು. ಅದು ನನಗೆ ಹೇಳಿದ್ದು ಆ್ಯಕ್ಚುಲಿ ಶಂಕೆ ಅಂತ ಒಂದು ಸಿನಿಮಾ ಇದೆ ಅಂತ ಹೇಳಿದ್ದು ಚಿ ಉದಯಶಂಕರ್. ಇಲ್ಲಿ ನನಗೂ ಗೊತ್ತಿರಲಿಲ್ಲ ಶಂಕೆ ಅಂತ ಒಂದು ಸಿನಿಮಾ ಇದೆ ಅಂತೇಳಿ. ಇದು ಶಂಕೆ ನಿಂತು ಹೋದ ಮೇಲೆ ಕರ್ಣೀಯ ಕುಟುಂಬದ ಕಣ್ಣು ಬರುತ್ತೆ. ಅದು ಕೃಷ್ಣಮೂರ್ತಿ ಪುರಾಣಿಕರ ಅಂದರೆ ಮುಂದೆ ಸಿಂಗ್ ಠಾಕೂರ್ ಕುಲವಧು ಕೃಷ್ಣಮೂರ್ತಿ ಪುರಾಣಿಕರದ ಕಾದಂಬರಿ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ಚಂದವಳ್ಳಿಯ ತೋಟ ತರಾಸು ಅವ್ರ ಕಾದಂಬರಿಯನ್ನು ಇಟ್ಕೊಂಡು ಮಾಡ್ತಾರೆ. ಅದು ಮೊದಲ 3 ಆದಮೇಲೆ ಸಂಧ್ಯಾ ರಾಗ ಆವಾಗಲೇ ಆಗಬೇಕು ಅನ್ನುವ ಕಾರಣಕ್ಕೆ ಅದು ಬೇರೆ ಬೇರೆ ಕಾರಣಕ್ಕೆ ನಿಂತು ಹೋಗಿರುತ್ತೆ. ಸೊ ಈಗ ಸಂಧ್ಯಾ ರಾಗವನ್ನು ಎ ಸಿ ನರಸಿಂಹಮೂರ್ತಿಯವರು ಮಾಡಬೇಕು ಅಂತ ಹೇಳಿ ಅವರು ಮತ್ತು ಭಗವಾನ್ ಒಟ್ಟಿಗೆ ನಿರ್ದೇಶನ ಮಾಡ್ತಾರೆ. ಎ ಸಿ ನರಸಿಂಹಮೂರ್ತಿ ನಿರ್ದೇಶನ ಮಾಡಿದ ಏಕೈಕ ಸಿನಿಮಾ. ಉಳಿದ ಸಿನಿಮಾ ಮಾಡಿದ್ದಾರೆ ಅವ್ರು ಮುಂದೆ ಎಲ್ಲ, ಬಟ್ ಇವ್ರು ನಿರ್ದೇಶನ ಮಾಡಿದಂಥ ಏಕೈಕ ಸಿನಿಮಾ. ಈ ಅನ್ನದ ಜೊತೆ ನಿನ್ನ ಅಕ್ಕರನ್ನು ಸೇರಿ ಎಷ್ಟು ರುಚಿಯಾಗಿದೆ ಗೊತ್ತೇ ದೊಡ್ಡವ? ಸಾಕು ಸಾಕು, ಬಾಯಿ ಮುಚ್ಕೊಂಡು ತಿನ್ನು. ತಗೊಳ್ಳ. ಸೊ ಸಂಧ್ಯಾ ರಾಗದ ಕತೆ ಗೊತ್ತಿದೆ. ಸಾಮಾನ್ಯ ಅನಕರು ಕಥೆಯಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಬರ್ತಾರೆ. ಇದರಲ್ಲಿ ರಾಮ ಅಣ್ಣ, ಲಕ್ಷ್ಮಣ ತಮ್ಮ ರಾಜ್ಕುಮಾರ್. ಇವನು ಬಹಳ ಉತ್ಕಟ ಸಂಗೀತ ಪ್ರೇಮಿ ಇವನು. ಸೊ ಅವರು ಮೀನಾಕ್ಷಿ ಅವ್ರ ದೊಡ್ಡಮ್ಮ, ಸಂಗೀತದ ಒಲವು ಇರುತ್ತೆ. ಬಟ್ ಅಣ್ಣನ ಸಾಕಷ್ಟು ನಿರಂತರ ತೊಂದರೆ. ಆಮೇಲೆ ಜಯಲಕ್ಷ್ಮಿ ಅಂಥೇಳಿ ಅವನು ಭಾರತೀನ ಮದುವೆ ಆಗ್ತಾನೆ. ಸೊ ಅವಳನ್ನು ಕೂಡ ಬದುಕಿಸ್ಕೊಳಕ್ಕಾಗಲ್ಲ ಇವನು ಕಷ್ಟದಲ್ಲಿ. ಆಮೇಲೆ ಅವ್ರಿಗೆ ತಂಜಾವೂರಿಗೆ ಹೋದಾಗ ಒಬ್ಬರು ಗುರುಗಳು ಸಿಗ್ತಾರೆ. ಕೊನೆಗೆ ಅಷ್ಟೊತ್ತಿಗೆ ಅಣ್ಣಂಗೆ ಅರ್ಥ ಆಗತ್ತೆ ಇವನು ತಮ್ಮನ ಇದೆ ಅಂತ. ಅವನೇ ಒಂದು ಸಂಗೀತ ಕಚೇರಿಯನ್ನು ಮಾಡ್ತಾರೆ. ಇದು ಸ್ಥೂಲ ಕತೆ, ಇದು ಗೊತ್ತಿದೆ. ಸಂಧ್ಯಾ ಕತೆ ಕೂಡ ಇದೆ ಮಾಡಲಲ್ಲಿ ಇರೋದು. ಯಾರು ಹೊಡೆದಾಕಿದ್ದು ತಂಬುರನ? ಜಯ ಜಯ ಜಯ! ಹೋಯ್ತೇನ ತಂಬುರ, ನನ್ನ ಸರ್ವಸ್ವ ಹೋಯ್ತಲ್ಲ. ಬಾಲಮುರಳಿ ಕೃಷ್ಣನೇ ಇದಕ್ಕೆ ಸಂಗೀತ ನಿರ್ದೇಶಕರು ಅಂತ ಹೇಳಿ ಆಯ್ಕೆ ಮಾಡ್ತಾರೆ. ಸೊ ಯಾಕಂದರೆ ಅವಾಗ ಸಂಗೀತಕ್ಕೆ ಸಿನಿಮಾಕ್ಕೂ ಭಾಳ ದೊಡ್ಡ ಸಂಗೀತಕಾರ ಇದಕ್ಕೆ ಸಾಧ್ಯ ಅಂಥೇಳಿ ಸರಿ ಬಾಲಮುರಳಿ ಕೃಷ್ಣ ಇದಕ್ಕೆ ಬಂದು ಸಂಗೀತವನ್ನು
ಸಂಯೋಜನೆ ಮಾಡಿ 4 ದಿವಸ ಇವ್ರ ಜೊತೆ ಕೂತ್ಕೊಂಡು ಕೊನೆಗೆ ಅವ್ರು ಹೇಳ್ತಾರೆ, ಇದು ನನಗೆ ಇದೆಲ್ಲ ಮಾಡೋಕ್ಕೆ ಬರಲ್ಲಪ್ಪ, ಇದು ನಂಬಿದೆ ನಿನ್ನ ನಾದ ದೇವತೆಯ ಒಂದು ಹಾಡನ್ನು ಅವರು ಕಂಪೋಸ್ ಮಾಡ್ತಾರೆ. ಭಾಳ ಜನ ಅವರು ಒಂದು ರಾಗ ಸೃಷ್ಟಿ ಮಾಡಿದ ರಾಗದಲ್ಲಿ ಇದನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ನಂಬಿದೆ ನಿನ್ನ ನಾದ ದೇವತೆಯು ಪೂರ್ವಿ ಕಲ್ಯಾಣಿ ರಾಗದಲ್ಲಿ. ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯೇ ಭಾರತೀಯೇ. ಪುರಿಯ ಧನಶ್ರೀ ಅಂತ ಹೇಳಿ ಅದನ್ನು ಹಿಂದೂಸ್ತಾನಲ್ಲಿ ಕಡೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಅದೆಲ್ಲ ಅದು ಪುರಿಯ ಧನಶ್ರೀ. ಇದು ಬಹಳ 15ನೇ ಶತಮಾನದಿಂದ ಇರೋ ರಾಗ, ಅದೇನು ಬಾಲಮುರಳಿ ಕೃಷ್ಣ ಸೃಷ್ಟಿ ಮಾಡಿದ ರಾಗ ಅಲ್ಲ. ಮತ್ತು ಈ ಪೂರ್ವಿ ಕಲ್ಯಾಣಿಯಲ್ಲೇ ಟಿ ಜಿ ಲಿಂಗಪ್ಪ ತನು ಕರಗದವರಲ್ಲಿ ನಿನ್ನೆಯ ಪುಷ್ಪವನಲ್ಲೇ ಮಾಡಿರೋದು. ಈ ಹಾಡನ್ನು ಮಾಡಿದ ಮೇಲೆ ಬಾಲಮುರಳಿ ಕೃಷ್ಣ ಇದು ನನ್ನ ಕೈಲಿ ಆಗಲ್ಲ ಅಂತ ಹೊರಟೋಗ್ತಾರೆ. ಆವಾಗ ಎ ಸಿ ನರಸಿಂಹಮೂರ್ತಿಗಳು ಜಿ ಕೆ ವೆಂಕಟೇಶ್ ಹತ್ರ ಬರ್ತಾರೆ. ಜಿ ಕೆ ವೆಂಕಟೇಶ್ ಹತ್ರ ಅದು ಹಿಂಗೆ ಸಂಗೀತದ ಸಿನಿಮಾ ಅಂಥೇಳಿ. ಆಮೇಲೆ ಜಿ ಕೆ ವೆಂಕಟೇಶು ಸರಿ ಈ ಸಿನಿಮಾದ ಪೂರ್ತಿ ಕಂಟ್ರೋಲನ್ನು ತಗೊಂಡು ಈ ಸಿನಿಮಾವನ್ನು ನಿರ್ವಹಿಸ್ತಾರೆ. ಬಾಲಮುರಳಿ ಕೃಷ್ಣ ಹಾಡು ಹೇಳಿ ಹೋಗಿದ್ದಾರೆ. ಈ ಪರಿಯ ಸೊಬಗು ಅದು ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ. ಇದರಲ್ಲಿ ಭೀಮಸೇನ್ ಜೋಶಿ ಅವ್ರ ಹತ್ರ ಹಾಡ್ಸೋಣ. ಸರಿ, ಭೀಮಸೇನ್ ಜೋಶಿಯವರು ಬಹಳ ಕಂಡೀಷನ್, ಯಾಕಂದ್ರೆ ಅಷ್ಟರಲ್ಲಿ ಹಿಂದಿನಲ್ಲೆಲ್ಲ ಹಾಡಿದ್ರು. ಅವ್ರಿಗೆ ಇಲ್ಲ, ಇದು ಯಾರು ನಮ್ಗೆ ಸಂಗೀತ ತುಂಬ ಚೆನ್ನಾಗಿ ಗೊತ್ತಿರೋ ಸಂಗೀತ ನಿರ್ದೇಶಕರಾದರೆ ನಾನು ಹಾಡ್ತೀನಿ, ಇದನ್ನು ನಾನು ಹಾಡಲ್ಲ ನಾನು. ಸರಿ, ಇಲ್ಲ ಚೆನ್ನಾಗಿ ಸಂಗೀತ ಗೊತ್ತಿರೋರನ್ನೇ ಹಾಡ್ತಾರೆ ನಮ್ಮ ಗುರುಗಳು ಅಂತೇಳಿ ಬರ್ತಾರೆ. ನಂಬಿದೆ ನಿನ್ನ ನಾದ ದೇವತೆ ಹಾಡ್ತಾರೆ. ಆಮೇಲೆ ತೇಲಿಸೋ ಇಲ್ಲೋ ಮುಳುಗಿಸೋ, ಕನ್ನಡತಿ ತಾಯಿ ಹಾಡೆಲ್ಲ ಭೀಮಸೇನ್ ಜೋಶಿ ಹಾಡ್ತಾರೆ. ರೆಕಾರ್ಡಿಂಗ್ ಎಲ್ಲ ಮುಗಿಯುತ್ತೆ. ನಂಬಿದೆ ನಿನ್ನ ನಾದ ದೇವತೆ, ನಂಬಿದೆ ನಿನ್ನ ನಾದ ದೇವತೆ. ರಿಕಾರ್ಡಿಂಗ್ ಎಲ್ಲ ಮುಗಿದ ಮೇಲೆ ಭೀಮಸೇನ್ ಜೋಶಿ ಬಹಳ ಖುಷಿ ಆಗುತ್ತೆ. ಅಂದರೆ ನಾನು ತುಂಬ ಚೆನ್ನಾಗಿ ಹಿಂದೂಸ್ತಾನಿ ಕಂಪೋಸ್ ಮಾಡಿದ್ರೆ, ನೀವು ಯಾರು, ನಿಮ್ಮ ಗುರುಗಳು ಯಾರು ನೋಡಬೇಕಲ್ಲ ನಾನು ಅಂದರೆ, ನಮ್ಮಲ್ಲಿ ಜಿ ಕೆ ವೆಂಕಟೇಶ್ ಹೇಳ್ತಾ ಎಲ್ಲ ನಮ್ಮ ಗುರುಗಳು ಕಲಿಸಿದ್ದನ್ನು ನಾನು ಮಾಡಿದ್ದೀನಿ ಅಂತೇಳಿ. ಅವರು ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಭೀಮಸೇನ್ ನಿಮ್ಮ ಗುರುಗಳು ನಾನು ನೋಡಲೇಬೇಕು ಅಂತ. ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಸ್ಟುಡಿಯೋದ ಒಳಗಡೆ ಹೋದರೆ ಅಲ್ಲಿ ನೋಡಿ ಇವರೇ ನಮ್ಮ ಗುರುಗಳು ಅಂತ ತೋರಿಸ್ತಾರೆ. ನೋಡಿದ್ರೆ ಎಲ್ಲ ಭೀಮಸೇನ್ ಜೋಶಿ ಗ್ರಾಮಫೋನ್ ಪ್ಲೇಟ್ಗಳು ಇಟ್ಟಿರ್ತಾರೆ. ಎಲ್ಲ ಹೇಳಿ ಭೀಮಸೇನ್ ಜೋಶಿಯ ಸ್ಟೈಲ್ ಏನು ಅಂತ ನೋಡ್ಕೊಂಡು ಜಿ ಕೆ ವೆಂಕಟೇಶ್ ಕಂಪೋಸ್ ಮಾಡಿರ್ತಾರೆ. ಸೊ ಅದು ಭೀಮಸೇನ್ ಜೋಶಿ ಮುಂದೆ ಜಿ ಕೆ ವೆಂಕಟೇಶ್ ಕರೆದಾಗೆಲ್ಲ ಅವ್ರು ಬಂದು ಹಾಡಿದ್ದಾರೆ. ನೋಡಿ ಸ್ವಾಮಿ ನಾವಿರೋದು ಹೇಗೆ, ಇಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಭೀಮಸೇನ್ ಜೋಶಿ ಹಾಡಿದ್ದಾರೆ. ಅದು ಜಿ ಕೆ ವೆಂಕಟೇಶ್ ಮೇಲಿದ್ದಂಥ ಬಹಳ ದೊಡ್ಡ ಪ್ರೀತಿ ಭೀಮಸೇನ್ ಜೋಶಿಗೆ. ಜಿ ಕೆ ವೆಂಕಟೇಶ್ ತುಂಬ ಚೆನ್ನಾಗಿ ಮಾಡ್ತಾರೆ ಎನ್ನುವ ಇದಕ್ಕೆ ಎಸ್ ಜಾನಕಿ ಇದರಲ್ಲಿ ನಂಬಿದೆ ನಿನ್ನ ನಾದ ದೇವತೆಗೆ ಹಾಡಿದ್ದಾರೆ. ಅದು ನಾಗರಾಜ್ ಹವಾಲ್ದಾರರು ಒಂದ್ಸಲ ಹೇಳ್ತಾ ಇದ್ರು, ಅದ್ರ ನೀವು 3 ಕಂಪೇರ್ ಮಾಡಿದ್ರೆ ಸ್ಟಿಲ್ ಐ ಫೀಲ್ ಜಾನಕಿ ಹೇಳಿರೋದೇ ಚೆನ್ನಾಗಿದೆ ಬಾಲಮುರಳಿ ಕೃಷ್ಣ ಭೀಮಸೇನ್ ಜೋಶಿ ಹೇಳಿದ್ದಕ್ಕಿಂತಲೂ ಅಂತ ಹೇಳಿ. ಅಂದರೆ ಆ 3 ಇದನ್ನ ಇಟ್ಕೊಂಡಿದ್ದಾರೆ. ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ತಳೆದ ತಾಯೇ ಭಾರತಿ ನಂಬಿದೆ. ರಾಜ್ಕುಮಾರ್ ಬಹಳ ಸಂಗೀತವನ್ನು ಕಲ್ತಿದ್ರಿಂದ ಇದರ ಅಭಿನಯದಲ್ಲಿ ಒಂದು ಬಹಳ ಅವರು ವೀಣೆಯನ್ನು ಹೆಂಗೆ ಮೀಡ್ತಾರೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೋದು. ಸಂಗೀತ ಗೊತ್ತಿದ್ರವ್ರಿಗೆ ಮಾತ್ರ ಅದನ್ನು ಆಗುತ್ತೆ. ನಂಗೆ ಭಾರತಿ ಒಂದ್ಸಲ ಹೇಳಿದರು, ಭಾರತಿ ವೀಣೆ ಕಲ್ತಿದ್ದಾರೆ, ಕ್ಲಾಸ್ಗೆ ಹೋಗಿ ಕಲ್ತಿದ್ದಾರೆ. ನಾನು ಯಾವಾಗಲೂ ಕಲ್ತಿದ್ದೆ, ಅವಾಗ ಉಪಯೋಗಕ್ಕೆ ಬಂತ. ಸಂಧ್ಯಾರಾಗ ಸಿನಿಮಾ ನಂಗೆ ವೀಣೆ ಇಟ್ಕೊಂಡು ಅವ್ರು ತುಂಬ ನಂಬಿದೆ ನಿನ್ನ ನಾವು ಇದು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ವೀಣೆಗೂ ತಂತಿಗೂ ನೀ ಮುಡಿ ಹಾಕಲು ನಾದವೊಲಿದು ಝೇಂಕಾರ ಮಾಡಲು. ಇದರಲ್ಲಿ ಎಲ್ಲ ಒಂದು ಜೀವಿ ಅಯ್ಯರು ನಂಬಿದೆ ನಿನ್ನ ನಾದ ಇರುತ್ತೆ, ಉಳಿದಿದ್ದೆಲ್ಲ ದಾಸರ ಪದಗಳನ್ನು ಬಳಕೆ ಮಾಡಿಕೊಂಡು ಒಂದು ಹಾಡು ನಿಮಗೆ ಅವನು ಗುರುಗಳನ್ನು ನೋಡೋದಕ್ಕೆ ಹೋಗ್ತಾನೆ. ಸೊ ಗುರುಗಳು ಎದ್ದು ಬರೋ ಸ್ಥಿತಿನಲ್ಲಿರಲ್ಲ, ಗುರುಗಳನ್ನೇ ಇವನು ಕರಿಬೇಕು. ಸುಮಾರು ಯಾವ್ಯಾವುದು ಪುರಂದರದಾಸರ ಕೀರ್ತನೆಗಳು ಅದು ಇದನ್ನೆಲ್ಲ ನೋಡ್ತಾರೆ, ಯಾವುದು ಒಂಥರ ಸರಿ ಹೋಗಲ್ಲ. ಇವರು ನಮ್ಮ ದೋಬಿ ನರಸಿಂಹಗಳ ಅರಂಜಿ ಗೋಪಾಲನ್ನು ಕರೆದ್ಬಿಟ್ಟು ಹೇಳ್ತಾನೆ, ನೋಡ ನನಗೊಂದು ಕೀರ್ತನೆ ಬೇಕು, ಅದು ದಾಸರ ಪದದ ಶೈಲಿಯಲ್ಲಿರಬೇಕು, ಗುರುಗಳನ್ನು ಕರೆಯೋ ಥರ ಇರಬೇಕು. ಅವಾಗ ದೀನ ನಾ ಬಂದಿರುವೆ ಬಾಗಿಲಲ್ಲಿ ನಿಂತಿರುವೆನ ಅರಂಜಿ ಗೋಪಾಲ್ ಬರೀತಾರೆ. ಅದು ಎಂಥ ಅದ್ಭುತವಾಗಿ ಅದು ಮೂಡು ಬಂದಿದೆ ಆ ಗೀತೆ ಅಂತಂದರೆ, ಆ ದೃಶ್ಯ ಕೂಡ ಅಣ್ಣವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಹಾಡಿಗೆ.
ಹಾಡು ಕೂಡ ಅಷ್ಟೇ ಬಹಳ ಜನ ಇವತ್ತಿಗೋದು ಪುರಂದರದಾಸರದು ಅಂತ ಅನ್ಕೊಳ್ಳೋದು, ಆರ್ ಎನ್ ಜಿ ಗೋಪಾಲ್ ಬರೆದಿದ್ದು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ದೀನನ ಬಂದಿರುವೆ ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ. ಸಂಧ್ಯಾರಾಗ ಬಹಳ ಮ್ಯೂಸಿಕಲ್ ಮತ್ತು ಅದರ ಕ್ಲೈಮ್ಯಾಕ್ಸ್ ಏನಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ. ಕಾದಂಬರಿನೂ ಹಾಗೆ ಎಂಡ್ ಆಗುತ್ತೆ ಅದು. ಅವಾಗ ಅಣ್ಣವ್ರು ಹೇಳ್ತಾರೆ, ಇಲ್ಲ ಕಾದಂಬರಿಲಿ ಹೇಗಿದೆಯೋ ಹಾಗೆ ನಾವು ಎಂಡ್ ಮಾಡೋಣ ಅಂಥೇಳಿ. ಅದು ಹಾಗೆ ಮುಕ್ತಾಯ ಕೂಡ ಆಗುತ್ತೆ. ಅದು ಇಡೀ ಕಾದಂಬರಿ ಒಂಥರ ಸಂಗೀತವನ್ನು ಆವರಿಸ್ಕೊಂಡಂತಹ ಸಿನಿಮಾ. ಇದಾದ ಮೇಲೆ ನರಸಿಂಹಮೂರ್ತಿಗಳು ಕಲಾವತಿ ಅಂತ ಒಂದು ಸಿನಿಮಾ ಮಾಡ್ತಾರೆ, ನೃತ್ಯವನ್ನು ಆಧಾರವಾಗಿ ಇಟ್ಕೊಂಡಂಥ ಸಿನಿಮಾ ಮಾಡ್ತಾರೆ. ಆಮೇಲೆ ಅವರು ಆನಂದ ಕಂದ ಅಂತ ಒಂದು ಸಿನಿಮಾ ಮಾಡ್ತಾರೆ. ಹಿಂಗೆ ಅವರು ಸಿನಿಮಾ ಮಂದಿರದಲ್ಲಿ ಇದನ್ನು ಮಾಡ್ತಾರೆ. ಸಂಧ್ಯಾರಾಗ ಬಹಳ ಯಶಸ್ವಿಯಾದಂತಹ ಚಿತ್ರ, 37 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ. ಆಮೇಲೆ ಸಾಕಷ್ಟು ಯಶಸ್ಸನ್ನು ಕೂಡ ಕಾಣುತ್ತೆ. ಆದರೆ ಒಂದು ಅಣ್ಣವರು ಒಂದ್ಸಲ ನನ್ನ ಹತ್ರ ಏನೋ ಮಾತಾಡುವಾಗ ಹೇಳಿದರು, ಸಂಧ್ಯಾರಾಗ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಲಿಲ್ಲ ಅಂತ. ಟ್ರೆಂಡ್ ಅಂದರೆ ಅದನ್ನ ಹಿಂಬಾಲಿಸಿರೋದು 8-10 ಸಂಗೀತ ಆಧಾರಿತ ಸಿನಿಮಾಗಳು ಬೇರೆ ಭಾಷೆಲೆಲ್ಲ ಬಂತು, ಕನ್ನಡದಲ್ಲಿ ಹಂಗೆ ಬರಲಿಲ್ಲ ಅಂತೇಳಿ ಅವ್ರಿಗೆ ಒಂದು ಬಹಳ ದೊಡ್ಡ ಆಸೆ ಇದ್ದಿದ್ದು ಒಂದು ಸಂಗೀತ ಆಧಾರಿತ ಸಿನಿಮಾ ಮಾಡಬೇಕು ಅಂತ ಅಣ್ಣವ್ರಿಗೆ ಬಹಳ ಆಸೆ ಇತ್ತು. ಅವರೊಂದು ಆರಾಧಿಸುವೆ ಮದನಾರಿ, ನಾದಮಯ ಹಿಂಗೆ ಗೀತೆಗಳನ್ನು ಹಾಡಿದ್ರೆ ಹೊರತು ಇಡೀ ಸಿನಿಮಾ ಸಂಗೀತಗಾರನ ಒಬ್ಬನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ಅವ್ರಿಗೊಂದು ಬಹಳ ದೊಡ್ಡ ಆಸೆ ಇತ್ತು. ಅದು ಆಗಲಿಲ್ಲ. ಅದು ನಮಗೊಂಥರ ವಿ ಆರ್ ಮಿಸ್ಸಿಂಗ್. ಆ ಸಂಧ್ಯಾರಾಗದಂಥ ಇನ್ನೊಂದು ಸಿನಿಮಾ ಅಣ್ಣವರಿಂದ ಲೇಲೋ ಒಂದು ಸನಾದಿಯಪ್ಪಣ್ಣ, ಒಂದು ಸಂಧ್ಯಾರಾಗ, ಹಿಂಗೆ ಅಣ್ಣವರಿಂದ ಸಿಗ್ತೇ ಹೊರತು ಸಂಪೂರ್ಣ ಸಂಗೀತಮಯ ಇನ್ನೊಂದು 3-4 ಸಿನಿಮಾಗಳು ಬರಬಹುದಾಗಿ.